ಆಗುತ್ತಾ ಬದಲಾವಣೆಯ ಪಾಲಿಟಿಕ್ಸ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಬದಲಾವಣೆಯ ಪಾಲಿಟಿಕ್ಸ್ ನ ಚರ್ಚೆ ಜೋರಾಗ್ತಾ ಇದ್ದು, ಡಿಸಿಎಂ ಬಣ್ಣದಿಂದ ಸಿಎಂ ಬದಲಾವಣೆಯ ಚರ್ಚೆ ಸದಾ ಜೀವಂತವಾಗಿದೆ. ಡಿಸಿಎಂ ಬಣದಿಂದ ಸಿಎಂ ಬದಲಾವಣೆ ಚರ್ಚೆ ಸದಾ ಜೀವಂತವಾಗಿರುವಂತಹ ಕೆಲಸ ಆಗ್ತಾ ಇದೆ. ಇದಕ್ಕೆ ತಕ್ಕಂತೆ ಸಿಎಂ ಬಣದಲ್ಲಿ ಚಟುವಟಿಕೆಗಳು ಕೂಡ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ಫುಲ್ ಅಲರ್ಟ್ ಆಗಿದ್ದಾರೆ. ತಮ್ಮ ಕ್ಷೇತ್ರಗಳಲ್ಲಿ ಆಗೋ ಶಂಕುಸ್ಥಾಪನೆ ಕೆಲಸಗಳಿಗೆ ಟೈಮ್ ಕೂಡ ಫಿಕ್ಸ್ ಆಗಿದೆ. ಆತುರ ಯಾಕೆ ಅಂತ ಕೇಳಿದ್ರೆ, ನವೆಂಬರ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಟೆನ್ಷನ್ ಅಂತ ಶಾಸಕರುಗಳು ಸಬೂಬನ್ನ ಕೊಡ್ತಾ ಇದ್ದಾರೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಇತ್ತ ವಿಪಕ್ಷ ನಾಯಕರಿಂದಲೂ ನವೆಂಬರ್ ಜಪ ಮುಂದುವರಿತಾ ಇದೆ. ನವೆಂಬರ್ನಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ಜಪ ಮಂತ್ರವನ್ನ ಮಾಡಲಾಗ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂತಹ ಕೂಗು ಈ ಹಿಂದೆಯಿಂದಲೂ ಕೂಡ ಕೇಳ್ಕೊಂಡು ಬರ್ತಾ ಇದೆ. ಈಗಲೂ ಕೂಡ ಅದು ಮುಂದುವರೆದಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದನ್ನ ಜೀವಂತವಾಗಿ ಇರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳಾಗಬಾರದು ಅಂತ ಈಗಾಗಲೇ ಹೈಕಮಾಂಡ್ ನ ನಾಯಕರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಟ್ ಆದ್ರೆ ಈಗ ಒಂದಷ್ಟು ಕೆಲಸ ಕಾರ್ಯಗಳು ಏನಾಗಬೇಕಾಗಿದೆ ಕ್ಷೇತ್ರದಲ್ಲಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆತುರದ ನಿರ್ಧಾರವನ್ನ ಕೂಡ ಕೈಗೊಳ್ತಾ ಇದ್ದಾರೆ ಶಾಸಕರು. ಯಾಕಿಷ್ಟೊಂದು ಅರ್ಜೆಂಟು, ಯಾಕಿಷ್ಟು ಆತುರ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಶಾಸಕರ ಬಾಯಿಂದ ಬರ್ತಾ ಇರುವಂತಹ ಉತ್ತರ ಏನಪ್ಪಾ ಅಂತಂದ್ರೆ, ನವೆಂಬರ್ ಹತ್ರ ಬರ್ತಾ ಇದೆ, ಸೊ ಹಾಗಾಗಿ ನಾವು ಆತುರದ ನಿರ್ಧಾರವನ್ನ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಇದೀಗ ಕ್ಷೇತ್ರಗಳಲ್ಲಿ ಸೃಷ್ಟಿಯಾಗಿದೆ. ನವೆಂಬರ್ ತಿಂಗಳಲ್ಲಿ ಯಾವಾಗ ಏನಾಗತ್ತೆ, ಏನ್ ಚೇಂಜಸ್ ಆಗತ್ತೆ ನಮ್ಮ ರಾಜ್ಯದಲ್ಲಿ ಅಂತ ಗೊತ್ತಿಲ್ಲ. ಸಿಎಂ ಬದಲಾವಣೆ ಆಗಬಹುದು. ಸೊ ಸಿಎಂ ಬದಲಾವಣೆ ಆದ್ರೆ ಕಷ್ಟ ಸಾಧ್ಯ, ಕೆಲವೊಂದಷ್ಟು ಕೆಲಸಗಳಾಗಬೇಕಾಗಿದೆ. ಸೊ ಏನಾಗುತ್ತೆ ರಾಜ್ಯದಲ್ಲಿ ಅನ್ನುವಂತಹ ಕುತೂಹಲ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಬಿಜೆಪಿ ಕೂಡ ಈಗಾಗಲೇ ಹೇಳಿದೆ. ಅಶೋಕ್ ಅವರು ಹೇಳಿಕೆ ಕೊಟ್ಟರು, ನವೆಂಬರ್ ಬರ್ಲಿ ಎಲ್ಲವೂ ಗೊತ್ತಾಗತ್ತೆ, ಅವರ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗತ್ತೆ ಅನ್ನೋದನ್ನ ಕಾದ್ ನೋಡಿ. ನವೆಂಬರ್ ಬಂದ್ರೆ ಸಿಎಂ ಬದಲಾವಣೆ ಆಗತ್ತೆ, ಸಿಎಂ ಸಿದ್ದರಾಮಯ್ಯನವರು ಏನಿದ್ದಾರೆ ಅವ್ರು ಕೆಳಗಿಳಿತಾರೆ, ಆ ಸ್ಥಾನಕ್ಕೆ ಬೇರೆಯವರು ಬಂದು ಕೂರ್ತಾರೆ ಅಂತಂದ್ರೆ ಈಗಾಗಲೇ ಡಿಸಿಎಂ ಕೂಡ ರೇಸ್ ನಲ್ಲಿದ್ದಾರೆ. ಸೊ ಹಾಗಾಗಿ ಬದಲಾವಣೆಯ ಕೂಗು ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು.